ಸಾಲಿನ ವೃತ್ತಿಪರ ಕೋರ್ಸುಗಳ ಪ್ರವೇಶಾತಿಗೆ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಬೇಕು ಅನ್ನತಕ್ಕಂಥ ಒಂದು ಈ ಪ್ರಾತ್ಯಕ್ಷಿಕೆ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಆಪ್ಷನ್ ಎಂಟ್ರಿ ಮಾಡುವ ಮೊದಲು ಯಾವ ರೀತಿಯ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೋಬೇಕು, ಅದಕ್ಕೆ ಅಗತ್ಯವಿರತಕ್ಕಂತಹ ದಾಖಲೆಗಳೇನು ಅನ್ನೋದನ್ನ ಈಗಾಗಲೇ ಮಾನ್ಯ ಕಾರ್ಯನಿರ್ವಾಹಕ ನಿರ್ದೇಶಕರು ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. ಅಭ್ಯರ್ಥಿಗಳು ಆಪ್ಷನ್ ಎಂಟ್ರಿ ಸ್ಕ್ರೀನ್ ಅನ್ನ ಯಾವ ರೀತಿ ಎಂಟ್ರಿ ಆಗಬೇಕು ಅಂದ್ರೆ, ಮೊದಲು ಕೆಎ ವೆಬ್ಸೈಟ್ನಲ್ಲಿ, ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಅಡ್ಮಿಷನ್ಸ್ ಅಂತ ಇರುತ್ತೆ. ಅಡ್ಮಿಷನ್ಸ್ ಅಲ್ಲಿ UGCET 2025 ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಅಲ್ಲಿ ಒಂದು ಲಿಂಕ್ ಇರುತ್ತೆ, UGCET 2025 ಆಪ್ಷನ್ ಎಂಟ್ರಿ ಲಿಂಕ್ ಅಂತ. ಅದನ್ನ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಈಗ ನೋಡ್ತಾ ಇರತಕ್ಕಂಥ ಸ್ಕ್ರೀನು ನಿಮಗೆ ಇಲ್ಲಿ ಬರುತ್ತೆ. ಸೊ ನಿಮಗೆ ವೆರಿಫಿಕೇಶನ್ ಸ್ಲಿಪ್ ಅನ್ನ ಇಟ್ಕೊಂಡಿರಿ. ಆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನಿಮಗೆ QR ಕೋಡ್ ಇರುತ್ತೆ, ಮತ್ತೆ ಆಪ್ಷನ್ ಎಂಟ್ರಿ CET ನಂಬರು, ಅಪ್ಲಿಕೇಶನ್ ನಂಬರು ಎಲ್ಲ ಕೂಡ ಅಲ್ಲಿ ಇರುತ್ತೆ. ಸೊ ಆ ಲಾಗಿನ್ ಸ್ಕ್ರೀನ್ ಅಲ್ಲಿ ನೀವು ಸ್ಟಾರ್ಟ್ ಸ್ಕ್ಯಾನ್ ಅಂತ ಕೊಟ್ಟಾಗ ಆ QR ಕೋಡ್ ಅನ್ನ ನೀವು ಸ್ಕ್ಯಾನ್ ಮಾಡ್ಕೋಬೇಕು. ಸೊ ಸ್ಟಾರ್ಟ್ ಸ್ಕ್ಯಾನ್ ಕೊಡಿ, QR ಕೋಡ್ ಅನ್ನ ತೋರಿಸಿ, ನಿಮ್ಮ ಮೊಬೈಲ್ ಸಂಖ್ಯೆಗೆ OTP ಬರುತ್ತೆ. ಆ OTP ಅನ್ನ ನೀವು ಅಲ್ಲಿ ಎಂಟ್ರಿ ಮಾಡಬೇಕು. QR ಕೋಡ್ ಎಂಟ್ರಿ ಸ್ಕ್ಯಾನ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ನೀವು ಆಪ್ಷನ್ ಎಂಟ್ರಿ CET ನಂಬರ್ ಮತ್ತೆ ಅಪ್ಲಿಕೇಶನ್ ನಂಬರ್ ಅನ್ನು ಎಂಟ್ರಿ ಮಾಡೋದ್ರ ಮೂಲಕ ಕೂಡ ನೀವು ಲಾಗಿನ್ ಆಗ್ಬೋದು. ಸೊ ಇದಾದ್ಮೇಲೆ ಇಲ್ಲಿ ನಿಮಗೆ ಫೋಟೋ ಕ್ಯಾಪ್ಚರಿಂಗ್ ಸ್ಕ್ರೀನ್ ಬರ್ತಾ ಇದೆ. ಇಲ್ಲಿ ಸ್ಟಾರ್ಟ್ ಕ್ಯಾಮ್ರಾ ಅಂತ ಇದೆ, ಅಲ್ಲಿ ಕ್ಯಾಮ್ರಾ ಸ್ಟಾರ್ಟ್ ಮಾಡಿ ನಿಮ್ಮ ಫೋಟೋವನ್ನ ಅದು ಲೈವ್ ಕ್ಯಾಪ್ಚರ್ ಮಾಡುತ್ತೆ. ಸೊ ಫೋಟೋ ಕ್ಯಾಪ್ಚರ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ವೆರಿಫೈ ಅಂಡ್ ಲಾಗಿನ್ ಅಂತ ಇದೆ. ಸೊ ನೀವು ಅದನ್ನ ಸೆಲೆಕ್ಟ್ ಮಾಡಿದ ಮೇಲೆ ನಿಮಗೆ ಈಗ ನೀವು ನೋಡ್ತಾ ಇರತಕ್ಕಂಥ ಆಪ್ಷನ್ ಎಂಟ್ರಿ ಸ್ಕ್ರೀನ್ ಕಾಣುತ್ತೆ. ಇಲ್ಲಿ ಅಲರ್ಟ್ ಮೆಸೇಜ್ ಇದೆ. ಅಲರ್ಟ್ ಮೆಸೇಜ್ ಅಲ್ಲಿ ನೀವು 750 ರೂಪಾಯಿ ಪೇಮೆಂಟ್ ಮಾಡಬೇಕು ಅಂತ ಅದು ಹೇಳ್ತಾ ಇದೆ. ಸೊ ಅಭ್ಯರ್ಥಿಗಳು ಇಲ್ಲಿ ನೋಡಬಹುದು ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ಅಂತ ಇದೆ, ಈಗ ಅದು ಎನೇಬಲ್ ಆಗಿಲ್ಲ. ಪೇ ಆನ್ಲೈನ್ ಅಂತ ಏನಿದೆ ಇದನ್ನ ಸೆಲೆಕ್ಟ್ ಮಾಡಿ ಪೇಮೆಂಟ್ ಮಾಡಿದ ನಂತರ ನಿಮಗೆ ಆಪ್ಷನ್ ಎಂಟ್ರಿ ಪೋರ್ಟಲ್ ಎನೇಬಲ್ ಆಗುತ್ತೆ. ಸೊ ಇಲ್ಲಿ ಫಸ್ಟ್ ಪೇಮೆಂಟ್ ಅನ್ನ ಮಾಡಬೇಕು. ಪೇಮೆಂಟ್ ಮಾಡಬೇಕಾದ್ರೆ ನಿಮಗೆ ಅಲ್ಲಿ ವಿವಿಧ ರೀತಿಯ ಪೇಮೆಂಟ್ ಗೇಟ್ ವೇಗಳಿದೆ. ನಿಮಗೆ ಯಾವ್ದು ಅನುಕೂಲನೋ ನೀವು ಅದನ್ನ ಆಯ್ಕೆ ಮಾಡ್ಕೋಬಹುದು. ಸೊ ಪೇ ಆನ್ಲೈನ್ ಅಂತ ಆಯ್ಕೆ ಮಾಡಿ ನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನು ಎಂಟ್ರಿ ಮಾಡಿ, ನಂತರ ಇಮೇಲ್ ಅಡ್ರೆಸ್ ಅನ್ನ ಎಂಟ್ರಿ ಮಾಡಿ, ಅಲ್ಲಿ ಕಂಟಿನ್ಯೂ ಅಂತ ಕೊಡಿ. ಸೊ ಅಲ್ಲಿ QR ಕೋಡ್ ಸ್ಕ್ಯಾನಿಂಗ್ ಇರುತ್ತೆ. ಸೊ ನೀವು ಪೇಮೆಂಟ್ ಅನ್ನ ಸ್ಕ್ಯಾನ್ ಮಾಡೋದ್ರ ಮೂಲಕ ಮಾಡಬೇಕು. ಸೊ ಇಲ್ಲಿ ಟೆಸ್ಟಿಂಗಿಗೋಸ್ಕರ ಅಲ್ಲಿ ₹1 ಅಂತ ತೋರಿಸಿದೆ. ಸೊ ಎಲ್ಲ ಅಭ್ಯರ್ಥಿಗಳು 750 ರೂಪಾಯಿಯನ್ನ ಪೇಮೆಂಟ್ ಮಾಡಬೇಕಾಗತ್ತೆ. ಸೊ ಪೇಮೆಂಟ್ ಮಾಡಿದ ನಂತರ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಅದಾದ್ಮೇಲೆ ಸಕ್ಸಸ್ ರಿಪೋರ್ಟ್ ಅಂತನೂ ಕೂಡ ಇದೆ, ನೀವು ಅದನ್ನು ಕೂಡ ನೋಡ್ಬಿಟ್ಟು ಅದನ್ನ ಪ್ರಿಂಟ್ ಕೂಡ ತೆಗೆದು ಇಟ್ಕೋಬಹುದು. ನಂತರ ನೀವು ಇಲ್ಲಿ ಆಪ್ಷನ್ ಎಂಟ್ರಿ ಸ್ಕ್ರೀನಿಗೆ ಬಂದು ಇಲ್ಲಿ ರಿಫ್ರೆಶ್ ಅನ್ನ ಮಾಡಿ. ಓಕೆ, ಸೊ ರಿಫ್ರೆಶ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ಲಿಂಕ್ ಅಂತ ಇದೆ ನೋಡಿ, ಈಗ ಅದು ಎನೇಬಲ್ ಆಗಿದೆ. ಸೊ ಇದೇ ರೀತಿ ಆಪ್ಷನ್ ಎಂಟ್ರಿ ಎಕ್ಸಾಂಪಲ್ ಅಂತ ನೀವು ನೋಡಬಹುದು. ಡೀಟೇಲ್ಡ್ ಆಪ್ಷನ್ ವರ್ಕ್ಶೀಟ್ ಇದೆ, ಪ್ರಿಂಟ್ ಆಪ್ಷನ್ ಇದೆ, ಅದೇ ರೀತಿ ಇಲ್ಲಿ ರ್ಯಾಂಕ್ಸ್ ಅಂತ ಇದೆ. ನಿಮಗೆ ಬಂದಿರತಕ್ಕಂತ ಡಿಸಿಪ್ಲಿನ್ ವೈಸ್ ರ್ಯಾಂಕ್ಸ್ ಇಲ್ಲಿ ತೋರಿಸುತ್ತೆ. ನೀವು ಎಷ್ಟು ಡಿಸಿಪ್ಲಿನ್ಗೆ ಎಲಿಜಿಬಲ್ ಇದ್ದೀರಿ, ಎಷ್ಟು ರ್ಯಾಂಕ್ಸ್ ಬಂದಿದೆ ನಿಮಗೆ ಅನ್ನೋದು ಅಲ್ಲಿ ನೀವು ನೋಡಬಹುದು. ರೈಟ್ ಸೈಡ್ ಸ್ಕ್ರೀನ್ ಅಲ್ಲಿ ನಿಮಗೆ ಕೋರ್ಸಸ್ ಅಂತ ಇದೆ, ಕಾಲೇಜಸ್ ಅಂತ ಇದೆ. ಸೊ ನೀವು ಕೋರ್ಸಸ್ ಸೆಲೆಕ್ಟ್ ಮಾಡಿದ್ರೆ ಯಾವ್ಯಾವ ಕೋರ್ಸ್ಗಳು ನಿಮಗೆ ಅಡ್ಮಿಷನ್ಸ್ಗೆ ಇದೆ ಅನ್ನೋದನ್ನ ನೀವು ನೋಡ್ತಾ ಇರಬಹುದು. ಇಲ್ಲಿ ಇಂಜಿನಿಯರಿಂಗು, ಮೆಡಿಕಲ್ಲು, ಈ ರೀತಿ ಪ್ರತಿಯೊಂದು ಇರುತ್ತೆ. ಸೊ ಅದೇ ರೀತಿ ನೀವು ಕಾಲೇಜಸ್ ಅಂತ ಇದೆ. ಸೊ ಆ ಕಾಲೇಜಸ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಯಾವ್ಯಾವ ಕಾಲೇಜುಗಳು ಸರ್ಕಾರದಿಂದ ಅನುಮತಿ ಪಡೆದಿವೆ ಅನ್ನೋದು ಲಿಸ್ಟ್ ಕೂಡ ಅಲ್ಲಿ ನಿಮಗೆ ಕಾಣಸಿಗುತ್ತೆ. ಲಿಸ್ಟ್ ಆಫ್ ಕಾಲೇಜಸ್ ಅಪ್ರೂವ್ಡ್ ಬೈ ದಿ ಗವರ್ಮೆಂಟ್ ಫಾರ್ ಸೀಟ್ ಅಲಾಟ್ಮೆಂಟ್, ಇದಿಷ್ಟು ಕೂಡ ನಿಮಗೆ ಅಲ್ಲಿ ಡಿಸ್ಪ್ಲೇ ಆಗತ್ತೆ. ಡಿಸಿಪ್ಲಿನ್ ವೈಸ್ ಅದು ನಿಮಗೆ ತೋರಿಸುತ್ತೆ. ಸೊ ನಾವು ಇಟ್ ಈಸ್ ಶೋಯಿಂಗ್ ಮೆಡಿಕಲ್ ಕಾಲೇಜ್ ಲಿಸ್ಟ್. ಈಗ ಮೆಡಿಕಲ್ ಕಾಲೇಜ್ ಲಿಸ್ಟ್ ತೋರಿಸ್ತಾ ಇದೆ. ಸೊ ಇದೇ ರೀತಿ ನಿಮಗೆ ಡೆಂಟಲ್ ಕಾಲೇಜ್ ಲಿಸ್ಟ್ ಬರುತ್ತೆ, ಅದೇ ರೀತಿ ಆಯುಷ್ ಕಾಲೇಜು, ಅದೇ ರೀತಿ ನಿಮಗೆ ಯೋಗ ಅಂಡ್ ನ್ಯಾಚುರೋಪತಿ, ಮತ್ತೆ ಆರ್ಕಿಟೆಕ್ಚರ್, ಸೊ ಇಂಜಿನಿಯರಿಂಗ್. ಸೊ ಈ ರೀತಿ ಪ್ರತಿಯೊಂದು ಡಿಸಿಪ್ಲಿನ್ ಅಲ್ಲೂ ಕೂಡ ನಿಮಗೆ ಲಿಸ್ಟ್ ಬರುತ್ತೆ. ಇಲ್ಲಿ ಏನಪ್ಪಾ ಪ್ರಾಮುಖ್ಯವಾಗಿ ನೀವು ಗಮನಿಸಬೇಕು ಅಂತಂದ್ರೆ,
ಯಾವ ಕಾಲೇಜು ನೀವು ನೋಡ್ತಾ ಇದ್ದೀರಿ ಆ ಕಾಲೇಜಲ್ಲಿ ಪಕ್ಕದಲ್ಲಿ ನಿಮಗೆ ಕಾಲೇಜ್ ಇನ್ಫಾರ್ಮೇಶನ್ ಅಂತ ಇದೆ. ಇದನ್ನ ನೀವು ಕ್ಲಿಕ್ ಮಾಡಿದ್ರೆ ಆ ಕಾಲೇಜಿನ ಬಗ್ಗೆ ಮಾಹಿತಿ ಕೂಡ ನಿಮಗೆ ಅಲ್ಲಿ ಡಿಸ್ಪ್ಲೇ ಆಗತ್ತೆ. ಕಾಲೇಜಿನ ಮಾಹಿತಿ ಕಾಲೇಜು ಪೋರ್ಟಲ್ ಅಲ್ಲಿ ಕಾಲೇಜಿನವರು ದಾಖಲಿಸಿರ್ತಾರೆ. ಕಾಲೇಜಿನವರು ದಾಖಲಿಸಿರ್ತಕ್ಕಂಥ ಮಾಹಿತಿಯನ್ನ ಅಲ್ಲಿ ಡಿಸ್ಪ್ಲೇ ಮಾಡ್ತೀವಿ. ಈಗ ಇಲ್ಲಿ ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿಗೆ ನಾವು ಮೊದಲು ಬರೋಣ. ಸೊ ಇದನ್ನ ಆಯ್ಕೆ ಮಾಡಿದ ನಂತರ ಇಲ್ಲಿ ನಿಮಗೆ ಒಂದು ಮೆಸೇಜ್ ಪಾಪಪ್ ಆಗುತ್ತೆ. I am aware that the options entered by me for the first round will continue as it is for all the subsequent rounds of online seat allotment. ಈ ತರ ಇದೆ ಇಲ್ಲಿ ಅಂತಂದ್ರೆ ನಾವು ಮೊದಲನೇ ರೌಂಡ್ ಸುತ್ತಿಗೆ ಏನು ಆಪ್ಷನ್ಸ್ ಅನ್ನ ಎಂಟ್ರಿ ಮಾಡ್ತೀವಿ ಅದು ಎಲ್ಲಾ ಸುತ್ತುಗಳಿಗೂ ಕೂಡ ಇರುತ್ತೆ. ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಇಲ್ಲ ಅನ್ನತಕ್ಕಂಥ ಒಂದು ಮೆಸೇಜ್ ಅನ್ನ ಅಲ್ಲಿ ತೋರಿಸುತ್ತೆ. ನೀವು ಅದನ್ನ ಅಗ್ರಿ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಇದಾದ ಮೇಲೆ ನಿಮಗೆ ಡಿಸಿಪ್ಲಿನ್ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನೀವು ಅಂತಂದ್ರೆ ನಿಮಗೆ ಮೆಡಿಕಲ್, ಡೆಂಟಲ್, ಆಯುಷ್, ಯೋಗ, ನ್ಯಾಚುರೋಪತಿ, ಆರ್ಕಿಟೆಕ್ಚರ್, ಇಂಜಿನಿಯರಿಂಗ್ ಈ ರೀತಿ. ಸೊ ನಿಮ್ಮ ಮೊದಲನೇ ಆಯ್ಕೆ ಯಾವುದು? ನೀವು ಈಗಾಗಲೇ ಏನು ಲಿಸ್ಟ್ ಮಾಡಿದ್ದೀರಿ ಅದರಲ್ಲಿ ಮೊದಲನೇದು ಯಾವುದು? ಉದಾಹರಣೆಗೆ ಮೆಡಿಕಲ್ ನೀವು ಮೊದಲು ಆಯ್ಕೆ ಮಾಡ್ಕೊಂಡಿದ್ರೆ ಅಲ್ಲಿ ಮೆಡಿಕಲ್ ಅಂತ ತಗೊಳ್ಳಿ. ಇದಾದ್ಮೇಲೆ ಸೆಲೆಕ್ಟ್ ಸ್ಟ್ರೀಮ್ ಅಂತ ಇದೆ, ಕೋರ್ಸ್ ಅಥವಾ ಕಾಲೇಜ್ ಅಂತ. ಸೊ ಕೋರ್ಸ್ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಅಲ್ಲಿ ಇಲ್ಲಿ ಸೆಲೆಕ್ಟ್ ಕೋರ್ಸ್ ಅಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಏನೇನಿದೆ ಅಂತಂದ್ರೆ MBBS ಗವರ್ಮೆಂಟ್, MBBS NRI, MBBS ಅದರ್ಸ್, MBBS ಪ್ರೈವೇಟ್ ಅಂತ. ಸೊ ಅದೇ ರೀತಿ ನೀವು ಕಾಲೇಜ್ ಸೆಲೆಕ್ಟ್ ಮಾಡಿದ್ರೆ ಲಿಸ್ಟ್ ಆಫ್ ಕಾಲೇಜಸ್ ಅಲ್ಲಿ ಬರುತ್ತೆ. ಸೊ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್, ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್, ಕೆಂಪೇಗೌಡ ಮೆಡಿಕಲ್ ಕಾಲೇಜ್, ಮೆಡಿಕಲ್ ಸೈನ್ಸಸ್, MS ರಾಮಯ್ಯ, ಈ ರೀತಿ ಎಷ್ಟು ಕಾಲೇಜುಗಳಿದೆ, ಎಷ್ಟು ಅಪ್ರೂವ್ ಇದೆ ಅಷ್ಟೂ ಕೂಡ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ಮೊದಲು ನಿಮಗೆ ಕೋರ್ಸ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೋತೀರಾ. ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡಿ ನೀವು MBBS ಗವರ್ಮೆಂಟ್ ಅಂತ ಸೆಲೆಕ್ಟ್ ಮಾಡಿ. ಸೊ MBBS ಗವರ್ಮೆಂಟ್ ಅಂತ ನೀವು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಅಲ್ಲಿ ಎಷ್ಟು ಗವರ್ಮೆಂಟ್ ಶೇರ್ ಆಫ್ ಸೀಟ್ಸ್ ಯಾವ್ಯಾವ ಕಾಲೇಜಲ್ಲಿದೆ ಅದರ ಕಾಲೇಜು ಮತ್ತೆ ಫೀಸ್ ಏನು ಅದು ಕೂಡ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಈಗ ESI ಮೆಡಿಕಲ್ ಕಾಲೇಜಲ್ಲಿ 1,10,100 ಅಂತ ಫೀಸ್ ಇದೆ. ಅದೇ ರೀತಿ ಗುಲ್ಬರ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ 6,500 ಇದೆ. ಸೊ ಅದೇ ರೀತಿ ನೀವು ಪ್ರೈವೇಟ್ ಕಾಲೇಜಲ್ಲಿ ಗವರ್ಮೆಂಟ್ ಸೀಟ್ ಅಂತಂದ್ರೆ 1,54,321 ಫೀಸ್ ಅಂತ ಇರುತ್ತೆ. ಈ ರೀತಿ ಕಾಲೇಜು ಮತ್ತೆ ಫೀಸ್ ಎರಡೂ ಕೂಡ ಅಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ಸೊ ಈಗ ನೀವು ಲಿಸ್ಟ್ ಅಲ್ಲಿ ನಿಮ್ದು ಮೊದಲನೇ ಆಪ್ಷನ್ ಏನಿದೆ, ಫಾರ್ ಎಕ್ಸಾಂಪಲ್ ನೀವು ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಅಂತ ನೀವು ಮೊದಲನೇ ಆಪ್ಷನ್ ಇದ್ರೆ ಅಲ್ಲಿ 1 ಅಂತ ಟೈಪ್ ಮಾಡಬೇಕು. ನೆಕ್ಸ್ಟ್ ಮೈಸೂರು ಮೆಡಿಕಲ್ ಕಾಲೇಜ್ ಸೆಕೆಂಡ್ ಅಂತ ನೀವು ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ 2 ಅಂತ ಟೈಪ್ ಮಾಡಿ. ಸೊ ಇದೇ ರೀತಿ ಮಂಡ್ಯ 3 ಇದೆ, ಮಂಡ್ಯ 3 ಮಾಡ್ಕೊಳ್ಳಿ. ನಿಮಗೆ ನೆಕ್ಸ್ಟ್ ಯಾವ್ದು ಬೇಕು, ಶಿವಮೊಗ್ಗ ಬೇಕು, ಸೊ ಅಲ್ಲಿ 4 ಅಂತ ಟೈಪ್ ಮಾಡಿ. ಈ ರೀತಿ ನಿಮಗೆ ಯಾವ್ಯಾವ ಕಾಲೇಜುಗಳು ನೀವು ಯಾವ ಆರ್ಡರ್ ಅಲ್ಲಿ ಹಾಕೊಂಡಿರ್ತೀರಿ ಅಷ್ಟು ಕಾಲೇಜುಗಳನ್ನ ಮುಂದೆ ಭಾಗದಲ್ಲಿ ಇರ್ತಕ್ಕಂಥ ಬಾಕ್ಸ್ ಅಲ್ಲಿ ನೀವು ನಂಬರ್ಸ್ ಅನ್ನ ಎಂಟ್ರಿ ಮಾಡ್ತಾ ಹೋಗ್ಬೇಕು. ನೀವು ಕಾಲೇಜ್ ಹೆಸರನ್ನ ಟೈಪ್ ಮಾಡ್ತಾ ಅವಶ್ಯಕತೆ ಇಲ್ಲ, ಅಥವಾ ಯಾವ ಕೋರ್ಸು ಅನ್ನೋದನ್ನು ಟೈಪ್ ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಬರೀ ನಂಬರ್ ಅನ್ನ ನೀವು ಎಂಟ್ರಿ ಮಾಡ್ತಾ ಹೋಗ್ಬೇಕು. ಈಗ ಇಲ್ಲಿ ಏನು ಎಂಟ್ರಿ ಮಾಡ್ತಾ ಇದ್ದೀವಿ ಈ ಆರ್ಡರ್ ಅಲ್ಲಿ ಮಾಡಬೇಕು ಅನ್ನತಕ್ಕಂಥ ಯಾವುದೇ ಒಂದು ನಿಯಮ ಇರೋದಿಲ್ಲ. ನಿಮಗೆ ಬೇಕಾಗಿರತಕ್ಕಂಥ ಆರ್ಡರ್ ಅಲ್ಲಿ ನೀವು ಎಂಟ್ರಿ ಮಾಡಿ. ಸೊ ಈ ಪ್ರತಿ ಒಂದು 5 ಅಥವಾ 10 ಎಂಟ್ರಿ ಮಾಡಿದ ನಂತರ ನೀವು ಇಲ್ಲಿ ಸೇವ್ ಅಂಡ್ ಸಬ್ಮಿಟ್ ಅಂತ ಇದೆ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೇವ್ ಅಂಡ್ ಸಬ್ಮಿಟ್ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ನೀವು ಏನು ಎಂಟ್ರಿ ಮಾಡಿರ್ತೀರಿ ಅದು ನಿಮಗೆ ರೈಟ್ ಸೈಡ್ ಸ್ಕ್ರೀನ್ ಅಲ್ಲಿ ನಿಮಗೆ ಪ್ರಿಯಾರಿಟಿ ವೈಸ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ಇದಾದ ನಂತರ ನೀವು ಫಸ್ಟ್ ನೆಕ್ಸ್ಟ್ ಇನ್ಯಾವ್ದು ಎಂಟ್ರಿ ಮಾಡಬೇಕು ಅದನ್ನ ನೀವು ಆ ನಂಬರ್ಗಳನ್ನ ಆ ಆಪ್ಷನ್ಸ್ ಅನ್ನ ಎಂಟ್ರಿ ಮಾಡ್ತಾ ಹೋಗ್ಬೋದು. ಈ ರೀತಿ ಮೆಡಿಕಲ್ ಅಲ್ಲಿ ನಿಮಗೆ ಎಷ್ಟು ಕಾಲೇಜ್ ಇದೆ ಅಷ್ಟೂ ಕಾಲೇಜುಗಳು ಬೇಕು ನಿಮಗೆ ಅನ್ಸಿದ್ರೆ ನೀವು ಅಷ್ಟೂ ಕಾಲೇಜನ್ನ ಎಂಟ್ರಿ ಮಾಡಬಹುದು. ಇಷ್ಟೇ ಮಾಡಬೇಕು ಅನ್ನತಕ್ಕಂಥ ರೂಲ್ಸ್ ಇರೋದಿಲ್ಲ. ಸೊ ನಿಮಗೆ ಮೊದಲು ಮೆಡಿಕಲ್ ಸೀಟುಗಳಲ್ಲಿ ನಿಮಗೆ ಗೌರ್ಮೆಂಟ್ ಕಾಲೇಜ್ ಫಸ್ಟ್ ಬೇಕು, ಗೌರ್ಮೆಂಟ್ ಕಾಲೇಜ್ ಹಾಕೊಳ್ಳಿ, ಅಥವಾ ಗೌರ್ಮೆಂಟ್ ಸೀಟ್ ಮೊದಲು ಬೇಕು ಅಂದ್ರೆ ನೀವು ಗೌರ್ಮೆಂಟ್ ಸೀಟನ್ನು ಹಾಕೋಬಹುದು. ಸೊ ಈ ರೀತಿ ಎಲ್ಲಾ ಕಾಲೇಜುಗಳಿಗೂ ನೀವು ಎಂಟ್ರಿ ಮಾಡಿದ ನಂತರ ನೀವು ಅಲ್ಲಿ ಸೇವ್ ಅಂಡ್ ಸಬ್ಮಿಟ್ ಅಂತ ಬಟನ್ ಇದೆ, ಆ ಸೇವ್ ಅಂಡ್ ಸಬ್ಮಿಟ್ ಬಟನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಮತ್ತೆ ನಿಮಗೆ ಇಲ್ಲಿ ಅಪ್ಡೇಟ್ ಆಗುತ್ತೆ. ಇನ್ಯಾವುದು ಆಪ್ಷನ್ಸ್ ಇಲ್ಲಿ ಯಾವುದು ನೀವು ಎಂಟ್ರಿ ಮಾಡಿಲ್ಲ ಅದು ಕೂಡ ನಿಮಗೆ ಲೆಫ್ಟ್ ಸೈಡ್ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇರುತ್ತೆ. ಸೊ ನಿಮಗೆ ಯಾವ ಪ್ರಿಯಾರಿಟಿ ಆಪ್ಷನ್ ಬೇಕು ಅನ್ನೋದನ್ನ ನೀವು ಎಂಟ್ರಿ ಮಾಡ್ತಾ ಇರ್ಬೋದು. ರೈಟ್ ಸೈಡ್ ಸ್ಕ್ರೀನ್ ಅನ್ನು ನೀವು ನೋಡಬಹುದು. ದಿ ಆಪ್ಷನ್ಸ್ ಎಂಟರ್ಡ್ ಬೈ ದ ಕ್ಯಾಂಡಿಡೇಟ್ ಇನ್ ದ ಆರ್ಡರ್ ಆಫ್ ಪ್ರಿಯಾರಿಟಿ ವೈಸ್ ಅದು ತೋರಿಸ್ತಾ ಇರುತ್ತೆ. ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ ಈಸ್ಟ್ ಪಾಯಿಂಟ್ ಕಾಲೇಜ್ ಅಂತ ಇದೆ. ಸೊ ನೀವು ಅದು ಬೇಕು ಅಂತಂದ್ರೆ ನೆಕ್ಸ್ಟ್ ನಂಬರ್ ಅನ್ನ ಹಾಕೊಳ್ಳಿ. ಸೊ ಅದೇ ರೀತಿ ಸಿದ್ಧಗಂಗಾ, ನಿಮಗೆ ಯಾವ ರೀತಿ ಬೇಕು ನೀವು ಆ ರೀತಿ ಆಪ್ಷನ್ಸ್ ಅನ್ನ ಎಂಟ್ರಿ ಮಾಡಬಹುದು. ಓಕೆ, ಸೊ ಈ ರೀತಿ ನೀವು ಎಂಟ್ರಿ ಮಾಡ್ತಾ ಅಲ್ಲಿ ಸೇವ್ ಅಂಡ್ ಸಬ್ಮಿಟ್ ಅಂತ ಬಟನ್ ಇದೆ, ಆ ಸೇವ್ ಅಂಡ್ ಸಬ್ಮಿಟ್ ಬಟನ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ರೆ ನೀವು ರೈಟ್ ಸೈಡ್ ಸ್ಕ್ರೀನ್ ಅಲ್ಲಿ ನೋಡಬಹುದು.
ಈಗ ನೀವು ಮೆಡಿಕಲ್ ಎಲ್ಲಾ ಕಾಲೇಜುಗಳು ಆಪ್ಷನ್ಸ್ ಅನ್ನ ಮುಗಿಸಿದೀರಾ, ನನಗೆ ಮೆಡಿಕಲ್ ನಾನು ಈಗ ಇಷ್ಟು ಸಾಕು, ನನಗೆ ನೆಕ್ಸ್ಟ್ ನಾನು ಪ್ರೈವೇಟ್ ಸೀಟ್ ಬೇಕು ನನಗೆ ಅಂತಂದ್ರೆ ಅಲ್ಲಿ MBBS ಪ್ರೈವೇಟ್ ಅಂತ ಇದೆ. ಸೊ MBBS ಪ್ರೈವೇಟ್ ಸೆಲೆಕ್ಟ್ ಮಾಡಿದ್ರೆ ತಿರ್ಗಾ ಅಗೈನ್ ಡಿಸ್ಪ್ಲೇ ಆಗುತ್ತೆ. ಸೊ ಆ ಡಿಸ್ಪ್ಲೇ ಆಗಿದ ತಕ್ಷಣ ನೀವು ಪ್ರಿಯಾರಿಟಿ ನಂಬರ್ ಅನ್ನ ಎಂಟ್ರಿ ಮಾಡ್ಕೋಬಹುದು. ಸೊ ಈಗ ಅಲ್ಲಿ 21 ಆಗಿದೆ. ಸೊ ನೆಕ್ಸ್ಟ್ ನಿಮ್ಗೆ ಯಾವ್ದು ಬೇಕು, ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ 22 ಅಂದ್ರೆ 22 ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕಿಮ್ಸ್ ಅಲ್ಲಿ 23 ಇದೆ, ನೆಕ್ಸ್ಟ್ 24. ಈ ರೀತಿ ನಿಮ್ಗೆ ಪ್ರಿಯಾರಿಟಿ ನಂಬರ್ ನೀವು ಏನ್ ಎಂಟ್ರಿ ರೆಡಿ ಇಟ್ಕೊಂಡಿರ್ತೀರಿ ಆ ಪ್ರಿಯಾರಿಟಿ ನಂಬರ್ ಅನ್ನ ಅಲ್ಲಿ ದಾಖಲಿಸ್ತಾ ಹೋಗಬೇಕು. ಸೊ ಪ್ರಿಯಾರಿಟಿ ನಂಬರ್ ನೀವು ಆ ಬಾಕ್ಸ್ ಅಲ್ಲಿ ಎಂಟ್ರಿ ಮಾಡಬೇಕು. ನಂತರ ಸೇವ್ ಅಂಡ್ ಸಬ್ಮಿಟ್ ಬಟನ್ ಅನ್ನ ಮಾಡಬೇಕು. ಇದಾದ್ಮೇಲೆ ನಿಮಗೆ MBBS ಅಲ್ಲೇ ನಿಮಗೆ ಇನ್ನ 2 ಕೋರ್ಸಸ್ ಇರ್ತದೆ, ಅಂದ್ರೆ 2 ವರ್ಗ ಇರುತ್ತೆ, NRI ಮತ್ತೆ ಅದರ್ಸ್ ಅಂತ. ಸೊ NRI ಬೇಕು ಅಂತಂದ್ರೆ ನೀವು NRI ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಾಲೇಜು ಮತ್ತೆ ಫೀಸ್ ಬರುತ್ತೆ. ಅದೇ ರೀತಿ ನಿಮ್ಗೆ MBBS ಅದರ್ಸ್ ಅಂತ ಇದೆ, ಮ್ಯಾನೇಜ್ಮೆಂಟ್ ಸೀಟ್ ಅಂತ, ಆಡಳಿತ ಮಂಡಳಿ ಸೀಟ್ ಅಂತ ಹೇಳ್ತಾರೆ, ಅದು ಕೂಡ ನಿಮಗೆ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ನಿಮಗೆ ಆಸಕ್ತಿ ಇದ್ರೆ ನೀವು ಆ ಆಪ್ಷನ್ಸ್ಗಳನ್ನ ಕೂಡ ನೀವು ದಾಖಲಿಸಬಹುದು. ಫೀ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ, ಆ ಫೀ ಸ್ಟ್ರಕ್ಚರ್ ಅನ್ನು ನೋಡ್ಕೊಳ್ಳಿ. ಸೊ ಇದಾದ ನಂತರ ನೀವು ಮೆಡಿಕಲ್ ಆದ್ಮೇಲೆ ನನಗೆ ಡೆಂಟಲ್ ಬೇಕಾ ಅಥವಾ ಆಯುಷ್ ಬೇಕಾ ಅಥವಾ ಯೋಗ ಬೇಕಾ ಅಥವಾ ಇಂಜಿನಿಯರಿಂಗ್ ಬೇಕಾ, ನೀವು ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಡಿಸಿಪ್ಲಿನ್ ನಿಮ್ಗೆ ಇಂಜಿನಿಯರಿಂಗ್ ಬೇಕು ಅಂತಂದ್ರೆ ಇದಾದ್ಮೇಲೆ ನೀವು ಇಂಜಿನಿಯರಿಂಗ್ ಅನ್ನ ಕಂಟಿನ್ಯೂ ಮಾಡಬಹುದು. ಇಲ್ಲೂ ಕೂಡ ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬಹುದು, ಕಾಲೇಜನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಯಾವ ಕಾಲೇಜ್ ಬೇಕು ಅನ್ನೋದು ಅಲ್ಲಿ ಬರುತ್ತೆ. ಆ ಕಾಲೇಜ್ ನೀವು ಸೆಲೆಕ್ಟ್ ಮಾಡಿದಾಗ ಆ ಕಾಲೇಜಲ್ಲಿ ಏನು ಕೋರ್ಸ್ಗಳಿದೆ ಅನ್ನೋದು ನಿಮಗೆ ಇಲ್ಲಿ ಬರುತ್ತೆ. ಈಗ ಯೂನಿವರ್ಸಿಟಿ ವಿಶ್ವೇಶ್ವರ UVC ಬ್ಯಾಂಗ್ಳೂರ್ ಸೆಲೆಕ್ಟ್ ಮಾಡಿದ್ದೀರಾ, ಇದರಲ್ಲಿ ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಈ ರೀತಿ ಆ ಕಾಲೇಜಿನಲ್ಲಿ ಇರತಕ್ಕಂಥ ಕೋರ್ಸ್ಗಳು ಡಿಸ್ಪ್ಲೇ ಆಗುತ್ತೆ. ಸೊ ನಿಮಗೆ ಯಾವ ಕೋರ್ಸ್ ಬೇಕು ಅನ್ನೋದನ್ನ ನೀವು ಆಯ್ಕೆ ಮಾಡಿರ್ತೀರಿ. ಸೊ ನೆಕ್ಸ್ಟ್ ಪ್ರಿಯಾರಿಟಿ ನಂಬರ್ ಅನ್ನ ನೀವು ಅಲ್ಲಿ ಎಂಟ್ರಿ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಿಮಗೆ ಕಂಪ್ಯೂಟರ್ ಸೈನ್ಸ್ UVC ಅಂತಂದ್ರೆ ನೆಕ್ಸ್ಟ್ ನಂಬರ್ ಇಸ್ 29. ಸೊ ಈ ನೆಕ್ಸ್ಟ್ ಈಸ್ ಎಲೆಕ್ಟ್ರಾನಿಕ್ಸ್ 30. ಸೊ ಇವೆರಡೇ ಸಾಕು ನನಗೆ, ಇಲ್ಲ ನಾನು ಇನ್ನೂ ಒಂದು ಬೇರೆ ಕಾಲೇಜಲ್ಲಿ ಎಗೈನ್ ನಾನು ಕಂಪ್ಯೂಟರ್ ಸೈನ್ಸೇ ತಗೋತೀನಿ ಅಂತಂದ್ರೆ ನಿಮ್ಗೆ ಯಾವ ಕಾಲೇಜ್ ಬೇಕು ಆ ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ BMS ಕಾಲೇಜ್, ಪ್ರತಿಯೊಂದು ಕಾಲೇಜು ಇರುತ್ತೆ ನೋಡಿ, ಅಂಬೇಡ್ಕರ್, RV, ರಾಮಯ್ಯ, ಆರ್ಡರ್ ಬೈ ಕಾಲೇಜ್ ಕೋಡ್ ಇರುತ್ತೆ. ನಿಮಗೆ ಯಾವ ಆರ್ಡರ್ ಅಲ್ಲಿ ಬೇಕು ಆ ಕಾಲೇಜನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಆ ಕಾಲೇಜನ್ನ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಇರತಕ್ಕಂಥ ಕೋರ್ಸ್ಗಳು ಡಿಸ್ಪ್ಲೇ ಆಗುತ್ತೆ. ನೀವು ಆ ಕೋರ್ಸ್ ಮುಂದೆ ನಿಮಗೆ ಯಾವುದು ಬೇಕು ಆ ಪ್ರಿಯಾರಿಟಿ ನಂಬರ್ ಅನ್ನ ನೀವು ಎಂಟ್ರಿ ಮಾಡಿ. ಪ್ರಿಯಾರಿಟಿ ನಂಬರ್ ಎಂಟ್ರಿ ಮಾಡಿ ನಂತರ ಸೇವ್ ಅಂಡ್ ಸಬ್ಮಿಟ್ ಬಟನ್ ಅನ್ನ ನೀವು ಆಯ್ಕೆ ಮಾಡ್ಕೋಬೇಕು. ಸೊ ಇದಾದ ನಂತರ ನಿಮಗೆ ಈ ಪ್ರಿಯಾರಿಟಿ ನಂಬರ್ ವೈಸ್ ಏನಿದೆ ಅದು ಈಗಾಗಲೇ ಹೇಳಿದ್ದೀನಿ, ಅದೇ ರೀತಿ ನಿಮಗೆ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ನಿಮಗೆ ಇಂಜಿನಿಯರಿಂಗು ನಾನು ಒಂದು 100 ಕಾಲೇಜ್ ಮಾಡಿದ್ದೀನಿ ಅಥವಾ ಒಂದು 10 ಕಾಲೇಜ್ ಮಾಡಿದ್ದೀನಿ. ಸೊ ನಂದು ನೆಕ್ಸ್ಟ್ ಅಕಸ್ಮಾತ್ ನನಗೆ ಇಂಜಿನಿಯರಿಂಗು ಸಿಕ್ಲಿಲ್ಲ, ಮೆಡಿಕಲ್ ಸಿಕ್ಲಿಲ್ಲ, ನೆಕ್ಸ್ಟ್ ಆಪ್ಷನ್ ನಂದೇನು, ಡೆಂಟಲ್ ಮಾಡ್ತೀನಾ, ಆಯುಷ್ ಮಾಡ್ತೀನಾ ಅಥವಾ ನ್ಯಾಚುರೋಪತಿ ಮಾಡ್ತೀನಾ, ಐ ಆಮ್ ಇಂಟ್ರೆಸ್ಟೆಡ್ ಇನ್ ಅಗ್ರಿಕಲ್ಚರ್, ಫುಡ್ ಸೈನ್ಸ್, ನರ್ಸಿಂಗ್, ವೆಟರ್ನರಿ. ಸೊ ಈ ರೀತಿ ನೀವು ಆಯ್ಕೆ ಮಾಡ್ಕೋಬಹುದು. ಸೊ ವೆಟರ್ನರಿ ಕೋರ್ಸ್ಗಳನ್ನ ಕಾಲೇಜನ್ನು ನೀವು ಆಯ್ಕೆ ಮಾಡಿದ್ರೆ ಅಲ್ಲಿ ನಿಮಗೆ ಅದು ಡಿಸ್ಪ್ಲೇ ಆಗುತ್ತೆ. ಸೊ ನೆಕ್ಸ್ಟ್ ನಮ್ಮ ನಂಬರ್ ಏನಿದೆ ಆ ಪ್ರಿಯಾರಿಟಿ ನಂಬರ್ ಅನ್ನ ನೀವು ಎಂಟ್ರಿ ಮಾಡ್ತಾ ಹೋಗ್ಬೋದು. ಸೊ ಎಂಟ್ರಿ ಮಾಡಿ ಸೇವ್ ಅಂಡ್ ಸಬ್ಮಿಟ್ ಅಂತ ಇರುತ್ತೆ, ಸೇವ್ ಅಂಡ್ ಸಬ್ಮಿಟ್ ಮಾಡ್ಕೊಳ್ಳಿ. ದೆನ್ ಮತ್ತೆ ನೀವು ಬೇರೆ ಎಂಟ್ರಿ ಮಾಡ್ಕೋಬೇಕು ಅಂತಂದ್ರೆ ನಿಮಗೆ ಯಾವುದು ಇಷ್ಟ ಇದೆ. ಈಗ ಇಲ್ಲಿ ವೆಟರ್ನರಿ ಸೆಲೆಕ್ಟ್ ಮಾಡಿದ್ದೀನಿ. ಸೊ ವೆಟರ್ನರಿ ಕಾಲೇಜುಗಳು ಬರ್ತಾ ಇದೆ. ಆ ವೆಟರ್ನರಿ ಕಾಲೇಜಿನ ಮುಂದೆ ನಿಮಗೆ ಯಾವುದು ಬೇಕು ಆ ನಂಬರ್ ಅನ್ನ ಎಂಟ್ರಿ ಮಾಡ್ತಾ ಹೋಗಿ. ಸೊ ಇಷ್ಟೇ ಮಾಡಬೇಕು, ಇಷ್ಟೇ ಆರ್ಡರ್ ಅಲ್ಲಿ ಇರಬೇಕು ಅನ್ನತಕ್ಕಂಥ ಏನೂ ಇಲ್ಲ. ಈಗ ನಾನು ನಿಮಗೆ ತೋರಿಸ್ತಾ ಇರತಕ್ಕಂಥದ್ದು ಬರೀ ನಂಬರ್ಸ್ ಅಷ್ಟೇ. ಯಾವ ರೀತಿ ನಂಬರ್ಸ್ ಅನ್ನ ನೀವು ಎಂಟ್ರಿ ಮಾಡಬೇಕು ಅನ್ನೋದನ್ನ ಮಾತ್ರ ಇಲ್ಲಿ ನೀವು ನೋಡ್ತಾ ಇದ್ದೀರಿ. ಸೊ ಎಂಟ್ರಿ ಮಾಡಿದ ಮೇಲೆ ನೀವು ಸೇವ್ ಅಂಡ್ ಸಬ್ಮಿಟ್ ಮಾಡಿ. ಸೇವ್ ಅಂಡ್ ಸಬ್ಮಿಟ್ ಮಾಡಿದ ಮೇಲೆ ನಿಮಗೆ ರೈಟ್ ಸೈಡ್ ಸ್ಕ್ರೀನ್ ಅಲ್ಲಿ ಬರುತ್ತೆ. ಸೊ ಈ ರೀತಿ ನೀವು ಒಂದು 200 ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ಆ 200 3-4 ಡಿಸಿಪ್ಲಿನ್ ಸೇರಿ ಇದ್ರೆ ಅಷ್ಟು ಡಿಸಿಪ್ಲಿನ್ 200 ಆಪ್ಷನ್ಸ್ ಅನ್ನ ಎಂಟ್ರಿ ಮಾಡಿ ಪ್ರತಿ 5 ಅಥವಾ 10 ಆಪ್ಷನ್ಸ್ಗೆ ಸೇವ್ ಅಂಡ್ ಸಬ್ಮಿಟ್ ಬಟನ್ ಅನ್ನು ಯೂಸ್ ಮಾಡಿ. ಎಲ್ಲಾ ಮುಗಿದ ನಂತರ ನಿಮಗೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ಎಂಟ್ರಿ ರಿಪೋರ್ಟ್ ಅಂತ ಕಾಣ್ತಾ ಇದೆ ಮತ್ತೆ ಅಪ್ಡೇಟ್ ಅಂತ ಕಾಣ್ತಾ ಇದೆ. ಈ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಿಮಗೆ 6ನೇ ಸೀರಿಯಲ್ ನಂಬರ್ ಇರ್ತಕ್ಕಂಥದ್ದು ಪ್ರಿಯಾರಿಟಿ ನಂಬರ್ ಇರೋದು ನಿಮಗೆ ಬೇಡ ಅನ್ಸಿದ್ರೆ ನೀವೇನ್ ಮಾಡಬಹುದು, ಅದನ್ನ ಮಾಡಿಫೈ ಮಾಡಬಹುದು. ಅದನ್ನ ತಗೊಂಡು ನಾನು ಲಾಸ್ಟ್ಗೆ ಹಾಕ್ತೀನಿ ಅಂತಂದ್ರೆ ಆ ಲಾಸ್ಟ್ ನಂಬರ್ ಏನಿದೆ ನೀವು ಎಂಟ್ರಿ ಮಾಡಿ ಅಲ್ಲಿ
ಅಪ್ಡೇಟ್ ಅಂತ ಕೊಟ್ರೆ ಅದು ನಿಮಗೆ ರೀಆರ್ಡರ್ ಆಗಿ ಹೋಗಿ ಲಾಸ್ಟಲ್ಲಿ ಕೂತ್ಕೊಳ್ಳುತ್ತೆ. ಸೊ ಈಗ ನೀವು ಇಲ್ಲಿ ನೋಡಬಹುದು, ಈಗ ಏನು ಲಾಸ್ಟ್ ನಂಬರ್ ಎಂಟ್ರಿ ಆಗಿರುತ್ತೆ ಅದು ನಿಮಗೆ ಅಲ್ಲಿ ಬಂದಿರುತ್ತೆ. ಸೊ ಅದೇ ರೀತಿ ನಿಮಗೆ ಈಗ ನನಗೆ 38ನೇ ಆಪ್ಷನ್ ಬೇಕಿಲ್ಲ, ನಾನು ಅದನ್ನ ಡಿಲೀಟ್ ಮಾಡಬೇಕು ಅಂದ್ರೆ ನೀವು ಅಲ್ಲಿ ಕರ್ಸರ್ ಇಟ್ಬಿಟ್ಟು 0 ಅಂತ ಪ್ರೆಸ್ ಮಾಡಿ ಅಪ್ಡೇಟ್ ಅಂತ ಕೊಟ್ರೆ ನಿಮಗೆ ಅದು ಆಪ್ಷನ್ ಎಂಟ್ರಿ ಲಿಸ್ಟ್ ಇಂದ ಡಿಲೀಟ್ ಆಗುತ್ತೆ. ಡಿಲೀಟ್ ಆಗ್ಬಿಟ್ಟು ಲೆಫ್ಟ್ ಸೈಡ್ ಸ್ಕ್ರೀನ್ ಏನಿದೆ ಅಲ್ಲಿ ಬಂದು ಮೊದಲಿನ ಪೊಸಿಷನ್ ಅಲ್ಲಿ ಕೂತ್ಕೊಳ್ಳುತ್ತೆ. ಸೊ ಈಗ ನೆಕ್ಸ್ಟ್ ನಿಮಗೆ ಡೌನ್ಲೋಡ್ ಆಪ್ಷನ್ ಎಂಟ್ರಿ ರಿಪೋರ್ಟ್ ಅಂತ ಇದೆ. ಇದನ್ನ ಸೆಲೆಕ್ಟ್ ಮಾಡಿದಾಗ ನೀವು ಎಷ್ಟು ಕಾಲೇಜ್ ಎಂಟ್ರಿ ಮಾಡಿದ್ದೀರಾ, ಯಾವ ಆರ್ಡರ್ ಅಲ್ಲಿ ಮಾಡಿದ್ದೀರಾ, ಯಾವ ಟೈಮಲ್ಲಿ ಮಾಡಿದ್ದೀರಾ ಅನ್ನೋದನ್ನ ನಿಮಗೆ ಲಿಸ್ಟು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇದಾದ್ಮೇಲೆ ನೀವು ಇಲ್ಲಿ ಲಾಸ್ಟ್ ಅಲ್ಲಿ ನೋಡಬಹುದು ನೀವು ಯಾವ್ಯಾವ ಪ್ರಿಯಾರಿಟಿ ನಂಬರ್ ಎಂಟ್ರಿ ಮಾಡಿಲ್ಲ. ಸೊ ಈ ಪ್ರಿಯಾರಿಟಿ ನಂಬರ್ಗಳು ಈ ಲಿಸ್ಟ್ ನಲ್ಲಿ ಇಲ್ಲ ಅನ್ನೋದು ಕೂಡ ನಿಮಗೆ ಅಲ್ಲಿ ತೋರಿಸ್ತಾ ಇದೆ. ಸೊ ಇದು ಆಪ್ಷನ್ ಎಂಟ್ರಿ ಪ್ರಿಂಟ್ಔಟ್. ಇದನ್ನ ನೀವು ಆಪ್ಷನ್ ಎಂಟ್ರಿ ಪ್ರಿಂಟ್ಔಟ್ ಅನ್ನ ತಗೊಂಡು ಮತ್ತೊಮ್ಮೆ ಪರಿಶೀಲಿಸಿ ಇದರಲ್ಲಿ ಏನಾದ್ರು ಮತ್ತೆ ನೀವು ಮಾಡಿಫೈ ಮಾಡಬೇಕು ಅಂತಂದ್ರೆ ಈ ಸ್ಕ್ರೀನಿಗೆ ಬಂದು ನೀವು ಮಾಡಿಫೈ ಯಾವ ಆಪ್ಷನ್ಸ್ ಇದೆ, ಯಾವ ಕಾಲೇಜ್ ಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡಿ ನೀವು ಆಪ್ಷನ್ಸ್ ಅನ್ನ ಮಾಡಿಫೈ ಮಾಡ್ಕೋಬಹುದು, ಡಿಲೀಟ್ ಮಾಡಬಹುದು, ಆರ್ಡರ್ ಮಾಡಬಹುದು. ಈ ರೀತಿ ವರ್ಕ್ ಅನ್ನ ನೀವು ಎಷ್ಟು ಸಲ ಬೇಕಾದ್ರೂ ಮಾಡಬಹುದು. ಶೆಡ್ಯೂಲ್ ಡೇಟ್ಸ್ ಏನಿದೆ ಆ ಡೇಟ್ ಒಳಗಾಗಿ ಅಂತಂದ್ರೆ ನಿಗದಿತ ದಿನಾಂಕದ ಒಳಗಾಗಿ ಎಷ್ಟು ಸಲ ಬೇಕಾದ್ರೂ ನೀವು ಲಾಗಿನ್ ಆದ ನಂತರ ನೀವು ಆಪ್ಷನ್ಸ್ ಎಂಟ್ರಿ ಪೋರ್ಟಲ್ ಅನ್ನ ನೋಡಿ ಪರಿಶೀಲಿಸಿಕೊಂಡು ನೀವು ಆಪ್ಷನ್ಸ್ ಅನ್ನ ಮಾಡಿಫೈ ಮಾಡ್ಕೊಳ್ಳಿ, ಎಂಟ್ರಿ ಮಾಡ್ಕೊಳ್ಳಿ. ಇದಕ್ಕೆ ಆಪ್ಷನ್ ಎಂಟ್ರಿ ಅಂತ ನಿಮಗೆ ಕರೀತಾರೆ. ಸೊ ಈ ಆಪ್ಷನ್ ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ಈಗಾಗಲೇ ಹೇಳಿದ ಹಾಗೆ ಒಂದು ಲಿಸ್ಟ್ ಆಫ್ ಕಾಲೇಜಸ್ ಅನ್ನ ಮಾಡ್ಕೊಳ್ಳಿ, ಕೋರ್ಸ್ ಅನ್ನ ಮಾಡ್ಕೊಳ್ಳಿ. ಇದಾದ್ಮೇಲೆ ನೀವು ಆ ಲಿಸ್ಟ್ ಅನ್ನ ಜಸ್ಟ್ ಟ್ರಾನ್ಸ್ಫರ್ ಇಂಟು ದಟ್ ಪರ್ಟಿಕ್ಯುಲರ್ ಕಾಲೇಜ್ ಅಂಡ್ ದಿ ಕೋರ್ಸಸ್. ಸೊ ಇದಾದ್ಮೇಲೆ ನಿಮಗೆ ಅಲ್ಲಿ ಲಾಗೌಟ್ ಬಟನ್ ಅಂತ ಇದೆ. ಆ ಲಾಗೌಟ್ ಬಟನ್ ಅನ್ನು ನೀವು ಸೆಲೆಕ್ಟ್ ಮಾಡಿದ್ರೆ ಲಾಗೌಟ್ ಆಗುತ್ತೆ. ಇದನ್ನ ಆಪ್ಷನ್ ಎಂಟ್ರಿ ಅಂತ ಕರೀತಾರೆ. ಥ್ಯಾಂಕ್ ಯು.